ನಿನ್ನ ಭಾವನ್ ಮಧ್ಯ ಮನಸ್ತಾಪ ಆಗಿ ಇಬ್ರು ಮಾತ್ ಬಿಟ್ರೆ ನನಗೆ ಸಹಿಸ್ಕೊಳಕ್ ಆಗಲ್ಲ ಕಣೆ. ನೀನು ಭಾವ ಮೊದ್ಲಿನ ತರ ಸರಿ ಹೋಗ್ಬೇಕು. ಹಾಗಾಗೋ ತರ ಏನಾದ್ರೂ ಮಾಡ್ಕೊ ಪ್ಲೀಸ್. ನನ್ನ ಜೀವನದ ಕತೆ ಏನು ಅಂತ ಗೊತ್ತಿಲ್ಲ, ಆದ್ರೆ ನನ್ಗೋಸ್ಕರ ನಿನ್ ಲೈಫ್ನ ಹಾಳು ಮಾಡ್ಕೋಬೇಡ ಕಣೆ. ಹೌದು ಗೌರವ, ನೀನು ಸಂಕ್ರ ಖುಷಿಯಾಗಿದ್ರೇನೆ ನಮಗೂ ಎಲ್ಲ ನೆಮ್ಮದಿ. ಅಮ್ಮಿಯವ್ರು ಹೇಳ್ತಾವ್ರೆ ತಾನೆ ಗ್ರೀಸ್ಮಿ ಎಲ್ಲೂ ಹೋಗಕ್ಕಿಲ್ಲ, ಅವಳನ್ನು ಕೂಡ ಹಾಕದ್ ಬೇಡ ಬಿಡು ಅವಳು ಕೈಯ. ನಿಮ್ಮಿಬ್ರು ಮಧ್ಯೆ ಬಂದಿರೋ ಸಮಸ್ಯೆನ ಹೊಸಿ ಕೂತು ಬಗೆಹರಿಸ್ಕೊಳ್ಳಿ. ಗೌರವ, ಈಗ ನೀನು ಹೋಗು, ಸಂಕ್ರ ಏನು ಮಾಡ್ತವನೆ ಅಂತ ನೋಡು. ಗಿರೀಸ್ಮಿನ್ ನಾನು ನೋಡ್ಕೋತೇನೆ. ಸರಿ ಅಕ್ಕ. ನಂಗೆ ಯಾಕೋ ತುಂಬ ಭಯ ಆಗ್ತಿದ್ದಾರೆ. ಗ್ರೀಷ್ಮ ಏನು ಮಾಡ್ತಿದ್ದಾಳೋ, ಅವರೆಲ್ಲರೂ ಅವಳನ್ನು ಹೇಗೆ ಟ್ರೀಟ್ ಮಾಡ್ತಿದ್ದಾರೋ ಏನು ಅರ್ಥನೇ ಆಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಮೀರವ್ರೆ, ಗ್ರೀಷ್ಮಂಗೆ ಏನೂ ಆಗಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ವ, ಏನೂ ಆಗಲ್ಲ. ಹೌದಮ್ಮ, ನೀವು ಸಮಾಧಾನವಾಗಿರಿ. ನಮ್ಮ ಗ್ರೀಷ್ಮನ್ಗೆ ಏನಾದರೂ ಆದರೆ ಅವರೇ ಜವಾಬ್ದಾರಿ ಆಗ್ತಾರೆ ಅಂತ ಎಲ್ರಿಗೂ ಗೊತ್ತು. ಪೊಲೀಸು ಅವ್ರ ಚಮಚನೇ ಅಲ್ವಾ, ಅಷ್ಟಾದರೂ ಕಾನೂನನ್ನ ಹೇಳ್ಕೊಟ್ಟಿರ್ತಾರೆ. ಏನೋ ಕಣೋ ಆದರ್ಶ, ಆ ರುದ್ರ ಸರಿ ಇಲ್ಲ ಕಣೋ. ಅವನ ಸಿಟ್ಟು ಎಂಥದ್ದು ಅಂತ ನಿನಗೆ ಗೊತ್ತಿಲ್ವಾ? ಪೊಲೀಸು ಕೋರ್ಟು ಯಾವುದಕ್ಕೂ ಭಯ ಪಡೋ ಅಂಥ ಮನುಷ್ಯನೇ ಅಲ್ಲ ಆ ರುದ್ರ. ನನಗೂ ಯಾಕೋ ತುಂಬ ಭಯ ಆಗ್ತಾ ಇದೆ. ನೀವು ಹೇಳ್ತಾ ಇರೋದು ಸರಿ ಅಜ್ಜಿ, ಆದರೆ ತಲೆ ಕೆಡ್ಸ್ಕೊಬೇಡಿ. ಪೊಲೀಸ್ನೇ ನಂಬ್ಕೊಂಡಿರೋದು ಆಗಲ್ಲ ಅಂತ ನನಗೂ ಗೊತ್ತು. ಅದಕ್ಕೆ ಹೋಗಿ ಒಳ್ಳೆ ಲಾಯರ್ನ ಕನ್ಸಲ್ಟ್ ಮಾಡ್ತೀನಿ. ಈ ಮದುವೆ ಹೇಗೆ ಮುರಿಯೋದು ಅಂತ ಯೋಚನೆ ಮಾಡ್ತೀನಿ. ಅಲ್ವೋ ಅದೇ, ನಮ್ಮ ಮನೆ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತು. ಮೊದಲೇ ದುಡ್ಡಿನ ತಾಪತ್ರಯ ಇದೆ. ಅಂಥದ್ರಲ್ಲಿ ಕೋರ್ಟು ಪೊಲೀಸ್ ಅಂತ ಹೋದರೆ ದುಡ್ಡು ಏನು ಮಾಡೋದು? ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಮ್ಮ. ಯೋಚನೆ ಮಾಡಬೇಡಿ ಅಂದರೆ ದುಡ್ಡು ಮರದಲ್ಲಿ ಬೆಳೆಯತ್ತಾ? ಅಂದರೆ ನಾನು ಹೇಗಾದರೂ ಮಾಡಿ ಹೊಂದಿಸ್ತೀನಿ ಅಂತ ಹೇಳಕ್ಕೆ ಬಂದೆ ಅಮ್ಮ. ಈಗ ಮಾಡಬೇಕಾಗಿರೋ ಕೆಲಸ ಮುಖ್ಯ ಅಮ್ಮ. ನಾನು ಲಾಯರ್ನ ಮೀಟ್ ಮಾಡ್ತೀನಿ. ಬೇಡ ಅದೇ, ನೀನು ಹುಷಾರಿಲ್ಲ ಅಂತ ಆಗಲೇ ತುಂಬ ರಜಾ ತೊಗೊಂಡ್ಬಿಟ್ಟಿದ್ಯಾ. ಇನ್ನು ರಜಾ ಕೇಳೋದು ಚೆನ್ನಾಗಿರಲ್ಲ. ನಾನಿದ್ದೀನಲ್ಲ, ನಾನು ಹೋಗಿ ಲಾಯರ್ನ ಮೀಟ್ ಮಾಡ್ತೀನಿ, ನೀನು ಹೋಗಿ ರೆಸ್ಟ್ ತಗೋ. ಅಪ್ಪ, ಇದನ್ನು ನಾವಿಬ್ಬರೂ ಸೇರಿ ಮಾಡೋಣ. ಇದು ನಮ್ಮ ಗ್ರೀಷ್ಮನ್ ಭವಿಷ್ಯದ ಪ್ರಶ್ನೆ.
ಅಲ್ಲ ಕಣ್ಲ ಆ ನಮ್ಮ ಕಿಲಾರದ ಬುಲೆಟ್ ಬೆಟ್ಟೇಗೌಡ ಆ ಬುಲೆಟ್ ಇಟ್ಕೊಂಡು ಬುಡು 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 ಅಂತ ಬುಲೆಟ್ ನಂಗೆ ಬತ್ತಿದ್ದ ಕಣ. ಅದು ಯಾವ ಮಾಯಿದಾಗ ಆ ಹುಡುಗಿನ ಮದುವೆ ಆದ್ನೋ ಅಯ್ಯೋ ಈಗೊಳ್ಳೆ ಆ ಟಿ ವಿ ಎಸ್ ಎಕ್ಸೆಲ್ಲು ಭಾರ ಹೊತ್ಕೊಂಡು ಟುರು 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 ಅಂತ ಬರ್ತದಲ್ಲ ಹಂಗೆ ಸಪ್ಪಗೆ ಬತ್ತನ್ಕೊಣ. ಅವ್ನ ಗೋಳ ಎರಡು ಕಣ್ಣಾಗ ನೋಡಕ್ ಆಯ್ತಿಲ್ಲ. ಕಣ್ಲ ಈ ಸುಖಕ್ಕೋಸ್ಕರ ಅವನಿಗೆ ಮದುವೆ ಮಾಡಿಸಿದ್ದೇನು? ಹುಡುಗರ ಪಿಕ್ಚರ್ನಾಗೆ ಕಿಡ್ನಾಪ್ ಎತ್ತಾಕ ಬಂದಂಗೆ ನಾವು ಎತ್ತಾಕೊಂಡು ಹೋಗಿ ಒಡ್ಸ್ಕೊಂಡು ಇದೆಲ್ಲ ಬೇಕಿತ್ತು ನಮ್ಗೆ. ನೆನ್ಸ್ಕೊಂಡ್ರೆ ಬೇಜಾರಾಯ್ತದಕ್ಕಲ್ಲ. ಹಾಕಿದ್ ಗೆರೆ ದಾಟಂಗಿಲ್ವಂತೆ ಕಣ್ಲಾ. ಕುಂತ್ಕೊಂಡ್ರೆ ಕುಂತ್ಕೋಬೇಕಂತೆ, ನಿಂತ್ಕೊಂಡ್ರೆ ನಿಂತ್ಕೋಬೇಕಂತೆ. ಹಂಗ್ಯಾ? ಲವ್ ಹಗಳ ಜೋಗೇಣ ಬಂದ್ಬಿಟ್ಟವ್ರೆ. ಏನ್ ಜೋಗೇಣ, ಗಾಳಿ ಈ ಕಡೆಗೆ ಬೀಸ್ಬಿಟ್ಟದೆ, ಏನ್ ಸಮಾಚಾರ? ತೆಗೆದು ಬಿಟ್ಟ ಅಂದ್ರೆ ನನ್ನ ಮಕ್ಕಳ ಮೋರಿ ಸೇರ್ಕೊಂಡ್ಬಿಡ್ಬೇಕು. ಇವ್ರುಗಳು ಬೇರೆ ನನ್ ಇದ್ಯಾ ಕಣ ಈ ಟ್ರಾಂಗ್ ಆಗ್ಬಿಟ್ಟಿದ್ಯಾ? ಮದುವೆ ಆದ್ಮೇಲೆ ನೀನು ಈ ಕಡೆ ಬರೋದು ಅಪರೂಪ ಅಲ್ವಾ? ಅದು ರಾತ್ರಿ ಹೊತ್ನಾಗೆ, ಅದಕ್ಕೆ ಕೇಳಿದ್ವಪ್ಪ. ಈಗೇನಿಲ್ಲ, ನಾನು ಬರಬಾರ್ದಿತ್ತಲ್ವೇ? ನೀವೇ ಇರಿ, ನಾನೇ ಹೋಯ್ತೀನಿ. ಜೋಗೇಣು, ನೀನ್ ಯಾಕಣ ಈಟೊಂದು ಟೆನ್ಷನ್ ಆಗ್ಬಿಟ್ಟೆ? ನಾವೇನೋ ಸುಮ್ಮನೆ ತಮಾಷೆ ಮಾಡ್ದ ಅಟ್ಟೆ. ಇರೋಣ, ನಾವು ಹೊಸಿ ನಮ್ ಕಷ್ಟ ಸುಖವ ಮಾತಾಡ್ಬೇಕು ನಿಂತಕ್ಕೆ. ಕಣ ಲವ್, ನಮ್ಮ ಜೋಗಿನ ಟೆಂಪರ್ ಯಾಕೋ ಮ್ಯಾಕ್ ಹೋದಂಗೆ ಐತಕಲ್ಲ. ಅದಕ್ಕೆ ಮ್ಯಾಗಿನ ಮ್ಯಾಕ್ ಫೋನ್ ಮಾಡೋರು ತೆಗಿತಾನೆ ಇಲ್ಲ. ಅದಕ್ಕೆ ಅವನ ಜೊತೆ ಏನೋ ಮುನ್ಸ್ಕೊಂಡಿರಂಗೆ ಐತಕಲ್ಲ. ಮುನಿಸ್ಕಳ್ದೆ ಇನ್ನೇನಿಲ್ಲ, ಅವ್ರು ಮಾಡೋ ಕಿತಾಪತಿ ಕೆಲಸಕ್ಕೆ ಅವರು ಬಯಸ್ಕೊಳ್ಳೋದಲ್ದೆ ನನ್ನನ್ನು ಸಿಗಾಕ್ಸ್ತಾರೆ. ನಂಗೂ ಸೇರಿ ಮಂಗಳಾರತಿ ಆಯ್ತದೆ. ಅದು ಅಲ್ಲದೆ ಮನೆಯವರೆಲ್ಲ ಸೇರಿ ಕಿತ್ತಾಡ್ಕೋಬೇಕು. ಹಂಗಿರ್ತದೆ ಇವ್ರು ಮಾಡೋ ಕೆಲಸಗಳು. ಓ ನಮ್ಮ ಅತ್ತಿಗೆ ಮ್ಯಾಗೆ ಸುಮ್ಕೆ ನೀನೇನೇನೋ ಹೇಳ್ಬೇಡ. ನಮ್ಮ ಅತ್ತಿಗೆ ಓದ್ಕೊಂಡವ್ರೆ, ಬರ್ಕೊಂಡವ್ರೆ. ಅದು ಅಲ್ಲದೆ ಅವರು ಒಳ್ಳೆಯವರು. ನಿಮ್ ಜನನೇ ಹೊಸಿ ಏನೇನೋ ಮಾತಾಡೋದು. ನಮ್ಮ ಅತ್ತಿಗೆ ಅವ್ವ ಏನೇ ಮಾತಾಡಿದ್ರು ಹೊಸಿ ಅಳ್ದು ತೂಗಿನೇ ಮಾತಾಡೋದು. ಹೂ ಕಣ್ಲ, ನಿಮ್ಮ ಅತ್ತೆ ದೇವ್ರು, ನಮ್ಮ ಮನೆಯವರೆಲ್ಲ ದೆವ್ವ ಅಲ್ವಾ? ನಾನು ಹಂಗೆಲ್ಲ ಹೇಳೋದು ನಾನು. ಚೂರು ಎಲ್ಲಿ ಹೋದ್ರು? ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಚುರುಮುರಿ ಕೋಳಿನ ಕೇಳಿದ್ರೆ ಗೊತ್ತಾಗ್ಬೋದಾ? ನೆನೆದವರ ಮನದಲ್ಲಿ ಅತ್ತಿಗೆ ಅವನೇ ಕಾಲ್ ಮಾಡ್ತಾವ್ರೆ. ತೆಗಿಬಿಡ ಕಣ್ಲ, ಫೋನ್ ಎತ್ಬೇಡ. ನಂದು ನಮ್ಮ ಅತ್ತಿಗೆ ಅವನ್ ಮಾತು. ನಿಂಗೆ ಯಾಕಣ್ಣ ಟೆನ್ಷನ್? ನಾನ್ ಮಾತಾಡ್ತೀವಿ. ಬೇಡ ಕಣ್ಲ ಹೇಳ್ತೀವಿ. ಚುರುಮುರಿ, ನೀನ್ ಸುಮ್ಕಿರೋ ಅಂತ ಹೇಳ್ತಿಲ್ವಾ ಇಲ್ಲಿ? ನೀನ್ ಸುಮ್ಕಿರಣ. ಅತ್ತಿಗೆ ಅವ ಗುಡ್ಡದ ಮೇಲೆ ಮಾರ್ನಿಂಗು. ಶೋ ನಿಮ್ ತಲೆ. ಗುಡ್ ಮಾರ್ನಿಂಗ್ ಅಲ್ಲ, ಇದು ಗುಡ್ ನೈಟು. ಇರ್ಲಿ ಅತ್ತಿಗೆ ಅವ, ಯಾವ್ದೋ ಒಂದು ಅದೇನೇನೋ ಕೇಳ್ಪಟ್ಟೆ. ರಾಜಂಗೂ ರಾಣಿಗೂ ಒಂದು ಮುನಿಸು ಅಂತೆ. ಅಯ್ಯೋ, ಅಂಥದ್ದೆಲ್ಲ ಏನೂ ಇಲ್ಲ ಬಿಡಿ. ಅಂಥದ್ದೇನೋ ಆಯ್ತಿರಕ್ಕಿಲ್ಲ ಅಂತ ನಮ್ಗೆ ಗೊತ್ತಿರಕ್ಕಿಲ್ವಾ ಅತ್ಗೆ? ಜೋಗಿ ಅಣ್ಣ ನಿಮ್ ತವ ಏನೋ ಜಗಳ ಆಡ್ಕೊಬಿಟ್ಟಿದೀನಿ ಅಂತ ಫೀಲಿಂಗ್ ನಾಗಿದ್ದ. ಹೆಂಗಾರು ಮಾಡಿ ನಿಮಗೆ ಖುಷಿ ಪಡಿಸ್ಬೇಕು, ನಿಮಗೆ ಸಮಾಧಾನ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಮಲ್ಲಿಗೆ ಹೂ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದ.
ಜೋಗಿ ಅಣ್ಣ ಈಟೊತ್ನಾಗ ಮಲ್ಗೆ ಹೋ ಎಲ್ಲಿ ಸಿಗ್ತದೆ ನೀನು ಒಂಡು ಅಂತ ಮನೆ ತವ ಕಳಿಸ್ತಾ ಇದ್ವಿ.